ಹಲೋ ಹಾಯ್ ನಮಸ್ಕಾರ ಕರ್ನಾಟಕ. ಎಲ್ಲ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದೆ ಅಂತ ಭಾವಿಸ್ತಾ ಈ ದಿನ ನಮ್ಮ ಕ್ಲಬ್ಬಿಂದ 2ನೇ ರೈಡು. ಅಂದರೆ ನಮ್ಮ ಕ್ಲಬ್ ಯಾವುದಂತ ಗೊತ್ತಲ್ಲ, ದಿ ಗಜಾಪಡೆ ರೈಡರ್ಸಿಂದ ಇವತ್ತು ನಾವು 2ನೇ ರೈಡ್ನ ಆರ್ಗನೈಸ್ ಮಾಡಿದ್ದೀವಿ. ಎಲ್ಲಿಗೆ ಅಂದರೆ ತುಮಕೂರು ಹತ್ರ ಇರುವ ಡಿ ಡಿ ಹಿಲ್ಸ್ಗೆ. ನಮ್ಮ ಪಯಣ ಡಿ ಡಿ ಹಿಲ್ಸ್ ಕಡೆ ಸಾಗ್ತಿದೆ. ಬನ್ನಿ ಈ ದಿನ ರೈಡು ಹೇಗಿರುತ್ತೆ ನೋಡಿಕೊಂಡು ನಿಮಗೂ ತೋರಿಸ್ಕೊಂಡು ಹೋಗಿ ಬರೋಣ. ಲೆಟ್ಸ್ ಗೋ ಟು ಡಿ ಡಿ ಹಿಲ್ಸ್. ಓಡ್ರಿ ಲೈಸಿನಿಂದ ಈಗ ನಾವು ಟೀ ಬ್ರೇಕ್ ಆಗಿ ಟೀ ಕುಡ್ಕೊಂಡು ಇಲ್ಲಿಂದ ಹೊಡ್ತಾಯಿದ್ದೀವಿ. ಆಲ್ಮೋಸ್ಟ್ ಈ ಸರಿ ನಮ್ಮ ಜೊತೆ ಬಜಾಜ್ ಕಂಪ್ನಿಗಳು ತುಂಬ ಬಂದಿದೆ. ಮೀನ್ಸ್ ಎಲ್ಲ ಎನ್ ಎಸ್ ತುಂಬ ಎನ್ ಎಸ್ ಈ ಸರಿ ನಮ್ಮ ಜೊತೆಗೆ ಬಂದಿದೆ. ಓಕೆ ರೆಡಿ? ಯಾಕಂದರೆ ಕತ್ಲಿದ್ದಂಗೆ ಬೇಗನೆ ಹೋದರೆ ಒಳ್ಳೆ ಫಾಗ್ ನೋಡ್ಬೋದು. ಬೇಗನೆ ಹೋಗೋಣ ಬನ್ನಿ. ದೇವೇಂದ್ರದುರ್ಗ ಎಂಟ್ರೆನ್ಸಲ್ಲಿದ್ದೀವಿ. ನಮ್ಮ ಟೀಮ್ ಫುಲ್ಲು ಬರ್ತಿದ್ದಾರೆ. ಇವಾಗಿಂದ ಮಸ್ತು ಅಂದ್ಕೊಳ್ಳಿ. ವ್ಯೂ ಮಾತ್ರ ಸಕ್ಕತ್ತಾಗಿರುತ್ತೆ. ಅಲ್ಟಿ ವ್ಯೂ. ಇವಾಗಿಂದ ಮಸ್ತಿದೆ ವ್ಯೂಗಳು. ಹಾಂ ಓಕೆ ಗೈಸ್, ಏನು ಗೊತ್ತಾ, ಡಿ ಡಿ ಹಿಲ್ಸ್ಗೂ ನನಗೂ ತುಂಬ ನಂಟು. ಯಾಕಂದರೆ ನನ್ನ ಹುಡುಗಿನ ಮೀಟ್ ಮಾಡಬೇಕಂದ್ರೆ ಇಲ್ಲಿಗೆ ಬರ್ತಿದ್ದು. ಅವಳನ್ನ ಅವ್ರ ಊರಿಂದ ಪಿಕ್ ಮಾಡಿಕೊಂಡು ಡಿ ಡಿ ಹಿಲ್ಸ್ಗೆ ಬರ್ತಿದ್ವಿ. ನಮ್ಮ ಮೀಟಪ್ ಪಾಯಿಂಟ್ ಅಂದರೆ ಡಿ ಡಿ ಹಿಲ್ಸೇ. ಆದರೂ ಆ ದಿನಗಳೆಲ್ಲ ಇವಾಗ ನೆನಪಾಗ್ತಿದೆ. ಹೇಗಿದೆ ನೋಡಿ ಡಿ ಡಿ ಹಿಲ್ಸ್, ಮಸ್ತು ಗುರು. ಮಾತ್ರ ಡಿ ಡಿ ಹಿಲ್ಸ್ಗೆ ನೋಡಿ ನಮ್ಮ ಹುಡುಗರು ಎಷ್ಟು ಚೆನ್ನಾಗಿ ಮಾರ್ಷಲ್ ಮಾಡ್ತಾರೆ. ಹೇಳ್ತಿದ್ದೆ ಕಂಟಿನ್ಯೂ ಮಾಡೋಣ ಅದನ್ನು. ಆದರೂ ಆ ಹಳೆ ದಿನಗಳೇ ತುಂಬ ಚೆನ್ನಾಗಿತ್ತು. ಬಟ್ ಈಗಲೂ ಚೆನ್ನಾಗಿಲ್ಲ ಅಂತಲ್ಲ. ಆದರೂ ಅವಾಗ ಏನಂದರೆ ಮನೆಗೆಲ್ಲ ಗೊತ್ತಿರಲಿಲ್ಲ. ಮನೆಗೆ ಗೊತ್ತಿಲ್ಲದೇನೆ ಎಲ್ಲ ಓಡಾಡ್ತಿದ್ದಿದ್ದು. ಈಗ ಗೊತ್ತಾದ್ರೂ ಈಗ ಓಡಾಡೋಕೆ ಆಗ್ತಾಯಿಲ್ಲ ನಾವು. ಆ ಥರ ಸಿಚುವೇಶನ್ಗಳು ಬರುತ್ತೆ. ಯಾಕಂದರೆ ಲವ್ ಮಾಡೋ ಮುಂಚೆನೇ ಒಂಥರ ಲವ್ ಆಗಿ, ಮದುವೆ ಆದಮೇಲೆ ಒಂಥರ, ಲವ್ ಮಾಡಬೇಕಾದ್ರೆ ಒಂಥರ, ಅವೆಲ್ಲ ಒಂಥರ ಡಿಫ್ರೆಂಟ್. ಅಂದರೆ ಹೇಳೋಕ್ಕಾಗಲ್ಲ ಅದನ್ನೆಲ್ಲ. ಆ ಥರ ನೋಡಿ ಹೇಗಿದೆ ಡಿ ಡಿ ಹಿಲ್ಸಿಗೆ ಎಂಟ್ರಿ. ಇನ್ನೇನು ಟೆಂಪಲ್ ನಿಯರು. ಮೇಲೆ ಸ್ವಲ್ಪ ಬೆಟ್ಟದ ಮೇಲೆ ಫಾಗ್ ಕಾಣಿಸ್ತಿದೆ. ಬಟ್ ರೋಡಲ್ಲಿ ತುಂಬ ಚಿಲ್ಲಿದೆ. ಫುಲ್ಲಿ ಕೋಲ್ಡಾಗಿ ಚಿಲ್ಲಾಗ್ತಿದೆ. ಬಟ್ ಮೇಲ್ಗಡೆ ನೋಡಬೇಕು, ಬೆಟ್ಟದ ಮೇಲೆ ಹೋಗ್ತಾ ಫಾಗ್ ಇರುತ್ತಾ ಇಲ್ವೋ ಗೊತ್ತಿಲ್ಲ. ಯಾಕಂದರೆ ಮಳೆನೂ ಕಮ್ಮಿ ಈ ಸರಿ. ನೋಡೋಣ ಹೇಗಾಗುತ್ತೋ, ನೋಡೋಣ ಫಾಗ್ ಇದೆಯೋ ಇಲ್ವೋ. ಇಲ್ಲಿಂದ ಡಿ ಡಿ ಹಿಲ್ಸ್ ಟೆಂಪಲ್ಗೆ ಪಯಣ ಸ್ಟಾರ್ಟ್. ಡಿ ಡಿ ಹಿಲ್ಸಲ್ಲಿ 2 ಟೆಂಪಲ್ ಇದೆ, ಭೋಗ ನರಸಿಂಹ, ಯೋಗ ನರಸಿಂಹ. ಈಗ ಮೇಲ್ಗಡೆ ನರಸಿಂಹಗೆ ಹೋಗ್ತಿರೋದು ನಾವು. ಅದಾದಮೇಲೆ ಅಲ್ಲಿ ಮುಗಿಸಿ ಆಮೇಲೆ ಕೆಳಗೆ ಬರೋಣ ಅಂತ. ನೋಡಿ ಇಲ್ಲಿಂದ ಮೆಟ್ಲು ಇದೆ, ಬೈ ವಾಕು ಬರ್ಬೋದು. ಬೈಕಲ್ಲಿ ಬಂದಿರೋದ್ರಿಂದ ಬೈಕಲ್ಲಿ ಹೋಗ್ಬಿಡೋಣ. ಬಟ್ ವಾಕು ಚೆನ್ನಾಗಿರುತ್ತೆ ಗುರು. ಅದು ಒಂದು ಒಳ್ಳೆ ಎಕ್ಸ್ಪೀರಿಯೆನ್ಸು. ಆದರೂ ರೋಡ್ ಮಾತ್ರ ಸಖತ್ತಾಗಿದೆ. ಈಗ ನಾವು ಹೋದ ಸರಿ ಬಂದಾಗ ಒಂದು ಸ್ವಲ್ಪ ರೋಡು ಇದು ಅಷ್ಟೊಂದು ಚೆನ್ನಾಗಿಲ್ಲ. ಬಟ್ ಇವಾಗ ಸಖತ್ತಾಗಿ ಮಾಡಿದ್ದಾರೆ. ಮಸ್ತಾಗಿದೆ ರೋಡ್ ಮಾತ್ರ. ನೋಡಿ ಹೇಗಿದೆ. ಆಲ್ರೆಡಿ ಎಲ್ಲ ಫುಲ್ಲು ಮಳೆ ಹುಯ್ದಿರಂಗಿದೆ ಗುರು. ಎಲ್ಲ ಮಳೆ ಆಗಿದೆ. ಅಲ್ಲೆಲ್ಲ ಮಳೆ ಇಲ್ಲ. ಇಲ್ಲಿ ಆಲ್ರೆಡಿ ನೋಡಿ ರೋಡೆಲ್ಲ ತೇವಾಗಿದೆ, ಮಳೆ ಆಗಿದೆ ಇಲ್ಲಿ. ಮೇಲ್ಗಡೆ ನೋಡಿ ಗೈಸ್ ಹೇಗೆ ಕಾಣುತ್ತೆ, ಫುಲ್ಲು ಫಾಗ್ ಕವರ್ ಆಗಿದೆ. ನೋಡೋಣ, ನಾವು ಬೆಟ್ಟ ಹತ್ತಿ ಹೋಗೋಷ್ಟರಲ್ಲಿ ಫಾಗ್ ಇರುತ್ತಾ ಹೋಗ್ಬಿಡುತ್ತಾ ನೋಡೋಣ ಬನ್ನಿ.
ಈಗ ಇಲ್ಲೇ ನಮ್ಮ ಗಾಡಿಗಳನ್ನೆಲ್ಲ ಪಾರ್ಕ್ ಮಾಡಿ ಏನಂದರೆ ಟೆಂಪಲ್. ಫುಲ್ ಆಲ್ರೆಡಿ ಎಲ್ಲ ಕ್ಲೋಸ್ ಆಗಿಬಿಟ್ಟಿದೆ. ಈಗ ನಮ್ಮ ಗಾಡಿಗಳೆಲ್ಲ ತುರ್ಕಬೇಕೀಗ. ಗೈಸ್ ತುಂಬ ಜನ ಆಲ್ರೆಡಿ ಬಂದ್ಬಿಟ್ಟಿದ್ದಾರೆ ನೋಡಿ. ಇಷ್ಟು ಬೈಕ್ಸ್ ಬಂದಿದೆ ಆಲ್ರೆಡಿ ನೋಡಿ. ತುಂಬ ಬೈಕ್ಸ್ ಬಂದ್ಬಿಟ್ಟಿದೆ ಆಲ್ರೆಡಿ. ಇಲ್ಲಿಂದ ಪಾರ್ಕ್ ಮಾಡಿ ಇಲ್ಲಿಂದ ಈಗ ಮೆಟ್ಲತ್ತಿ ಹೋಗೋದು. ಹೋಗೋಣ ಗೈಸ್. ಇಲ್ಲಿ ನಾವು ಇಲ್ಲಿಂದ ಪಾರ್ಕ್ ಮಾಡಿ ಬೆಟ್ಟ ಹತ್ತೋಣ ಬನ್ನಿ. ನೋಡಿ ನಮ್ಮ ರೈಡರ್ಸ್ಗಳು ಹೇಗಿದೆ. ಇಲ್ಲಿಂದ ಪಾರ್ಕ್ ಮಾಡ್ಬಿಟ್ಟು ಇಲ್ಲಿಂದ ಈಗ ಬೆಟ್ಟಕ್ಕೆ ಹೋಗೋಣ. ಬೆಟ್ಟ ಹತ್ತಿ ನೀನ್ ಬಾವುಟ ನೆಡೋವರೆಗೂ ನಿಂಗೆ ಸಾಥ್ ಕೊಡ್ತೀವಿ ಬಾಗುರು. ನೋಡಿದ್ರ ಏನೋ ಏನು ಸಾಥ್ ಕೊಡ್ತಾನೋ, ಡ್ಯಾಶ್ ಕೊಡ್ತಾನೋ. ನಿನ್ ಜೊತೆ ಇರ್ತೀನಿ ಬಾ. ಅದಕ್ಕೆ ಮಾಡೋ ತಂದಿರೋದು ಗೈಸ್. ನೋಡಿ ಹೇಗಿದೆ ದೇವೇನ ದುರ್ಗದ ಬೆಟ್ಟ. ಹುಡುಗರೆಲ್ಲ ಹತ್ತುತ್ತಿದ್ದಾರೆ ನೋಡಿ. RX ಏನೋ ಮಾಡ್ತಾವನೆ, ವಿಡಿಯೋ ಮಾಡ್ತಿದ್ದಾನೆ ಗೈಸ್. ಆದರೂ ಈ ಬೆಟ್ಟ ಹತ್ತಷ್ಟಲ್ಲಿ ಎಲ್ಲೆಲ್ಲಿ ನೀರು ಬರಲ್ಲ ಬಿಡಿ, ಯಾಕಂದರೆ ಫುಲ್ಲು ಕೋಲ್ಡ್ ಇದೆಯಲ್ಲ, ಅದಕ್ಕೇನು ಅನಿಸಲ್ಲ. ಫುಲ್ಲು ಚಿಲ್ ಇದೆ. ಗೈಸ್ ದೇವಸ್ಥಾನ ಕ್ಲೋಸ್ ಆಗಿದೆ ಅಂದ್ಬಿಟ್ಟು ನೋಡಿ. ಇಲ್ಲಿಂದ ಸುರಂಗ ಮಾರ್ಗ ಹತ್ರ ಹಿಂಡಿ ಕಾಲಿಟ್ಟು ಜಾಗ ಇದೆ. ದೇವಸ್ಥಾನ ಕ್ಲೋಸ್ ಆಗ್ಬಿಟ್ಟು ಅಂದ್ಬಿಟ್ಟು ಇಲ್ಲಿಂದ ಹತ್ತಿದ್ದಾರೆ ನೋಡಿ. ಗೈಸ್ ದೇವಸ್ಥಾನ 6 ಗಂಟೆಗೆ ಓಪನ್ ಅಂತ ಇದೆ, ಬಟ್ ಇಲ್ಲಿ 7 ಗಂಟೆ ಆದರೂ ಓಪನ್ ಇಲ್ಲ. ನಮ್ಮ ಮೈಕ್ಳುಗಳೆಲ್ಲ ಗೇಟ್ ಇಲ್ಲ ಅಂದ್ಬಿಟ್ಟು ಮೇಲ್ಗಡೆ 10 ಕೋತಿ ಥರ ಕುಣಿತಾವ್ರೆ ನೋಡಿ. ಅದರಲ್ಲಿ ದೊಡ್ಡ ಆರ್ಸಿನೇ ದೊಡ್ಡ ಕೋತಿ, ಅಲ್ಲಿ ಕೂತಿರೋರು ಕೋತಿ, ಈ ಕಡೆಯವರು ಕೋತಿಗಳೇ ನೋಡಿ. ಹಾಯಿ ಬೇರೆ ಮಾಡ್ತಾವ್ರಲ್ಲಿ. ಇಲ್ಲಿ ನೋಡಿ ಇವರಂತೂ ಹತ್ತಿರೋದು 50 ಮೆಟ್ಲು ಹತ್ಬಿಟ್ಟು ಸುಸ್ತಾಗ್ಬಿಟ್ಟು ನೋಡಿ ಹೆಂಗೆ ಮಲ್ಗವ್ರೆ. ವೇಣುಗಂತೂ 2 ಮೆಟ್ಲು ಹತ್ತಕ್ಕಾಗಲ್ಲ ನೋಡಿ ಹೆಂಗೆ ಮಲ್ಕೊಬಿಟ್ಟವನೆ. RX ಬೇಡ ಹತ್ತಕ್ಕೆ ಟ್ರೈ ಮಾಡ್ತಾವನೆ, ಬಟ್ ಹತ್ತಕ್ಕೆ ಆಯ್ತಾ ಇಲ್ಲ. ಸುಮ್ಮನೆ ವಿಡಿಯೋ ಮಾಡ್ತೀವಿ ಅಂದ್ಬಿಟ್ಟು ಸುಮ್ಮನೆ ಡೌ ಮಾಡ್ತಾವನೆ ನೋಡಿ. ಟ್ರೈ ಮಾಡ್ತಾವನೆ ಬಟ್ ಹತ್ತಕ್ಕೆ ಆಯ್ತಾ ಇಲ್ಲ ಅವ್ನ ಕೈಲಿ. ಗೈಸ್ ನೋಡಿ ಅಲ್ಲೂ ತೋರ್ಸೋದು, ಅಲ್ಲೂ ಕೋತಿ ಇಲ್ಲೂ ಕೋತಿಗಳು ಹೆಂಗ್ ಬರ್ತಾವೆ. RC ಕೋತಿ ಇದು ನೋಡಿ ಗೈಸ್. ಇವೆಲ್ಲ ಬೇಕಿತ್ತು RCಗೆ. ಏನೋ 3 ದಿನದಲ್ಲಿ ಬೇರೆ ಮದುವೆ ಆಗ. ಓ ನೋಡ್ದ ಗೈಸ್ ಹಿಂಗ್ ದುಮ್ತಾ ನೋಡ್ದ ಗೈಸ್. ಸೇಮ್ ಕೋತಿನೇ ಅಲ್ಲ ನೋಡಿ, ಮುಸುಳಿನ ಹಂಗೆ ಮಾಡ್ದ ಸೇಮ್ ನೋಡಿದ್ರ. ಗೈಸ್ ಏನಂದ್ರೆ ಒಂದು ಬೇಜಾರು ಕತೆ ಏನಂದ್ರೆ, ನಮ್ಮ ರಾಮರದಲ್ಲಿ ಒಬ್ಬ RX ವೇಣು ಅಂತ ಇದ್ದ. ನಾನು ನಿಮ್ಮ RX ವೇಣು ಅಂತ ವಿಡಿಯೋ ಮಾಡ್ತಿದ್ದವನು. ಕಾಲ್ ಮುರ್ಕೊಂಡು ನೋಡಿ ಗೈಸ್. ದೇವರಾಂದುರ್ಗದಲ್ಲಿ ಕುಂಟನಾಗಿ ಭಿಕ್ಷೆ ಬಿಡ್ತಾವನೆ ನೋಡ್ರ ಗೈಸ್. ಎಂತ ಮಗ ಇವರು ನೋಡ್ರ ಗೈಸ್, ಎಂತ ಮೋಸ್ಕರು ಅಂದ್ರೆ ಅಲ್ಲೊಂದು ಕೋತಿ ಇಲ್ಲೊಂದು ಕೋತಿ ಅಲ್ಲೊಂದು ಕೋತಿ ಕುಣಿತಾ ಅದೇ ಗೈಸ್. ಗೈಸ್ ನೋಡಿ ನಮ್ಮ ಟೀಮ್ ಒಳಗೆ ಎಷ್ಟು ಬೇಗ ಮುಂದೆ ಟೆಂಪಲ್ ಕ್ಲೋಸ್ ಇರೋದಕ್ಕೆ ಯಾವ ತರ ಎಂಟರ್ಟೈನ್ಮೆಂಟ್ ಮಾಡ್ತೀವಿ ನೋಡಿ. ಅವ್ರಿಬ್ರು ಡ್ಯಾನ್ಸ್ ಹೇಳ್ಕೊಡ್ತಾ ಇದ್ದಾರೆ. ಏನ್ ಹೇಳ್ಕೊಡ್ತಾರ ಕೋತಿ ನನ್ನ ಮಕ್ಕಳು. ಒಬ್ಬಳೆ ಕುಡಿಬೇಕಲ್ರ ಎಲ್ಲ ಸರೌಂಡ್ 360 ತೋರ್ಸಂಗೆ ಗೈಸ್ ನೋಡಿ. ಹಿಂದೆ ಮುಂದೆ ಇರೋರೆಲ್ಲ ನಮ್ಮನ್ನೇ ನೋಡ್ತಿದ್ದಾರೆ ನೋಡಿ. ಇದೆ ಕೆಂಪಾದೋ ಕೆಂಪಾದೋ RC ಎಲ್ಲ ಕೆಂಪು RC ಎಲ್ಲಿಡುವ ಅಂತ ಬರ್ತೇನೆ.
ಟೇಕ್ ನಂಬರ್ 1 ಆಕ್ಷನ್ 1 2 3 ಸ್ಟಾರ್ಟ್ ಅಕ್ಕಿ ಪಕ್ಷಿ ಹೋಗ್ಬಿಡ ನಾವು ಇಲ್ಲೇ ಎಂಟರ್ಟೈನ್ಮೆಂಟ್ ಮಾಡಿಕೊಂಡು ಈಗ ಇಲ್ಲಿಂದ ನಾವು ಮತ್ತೆ ಈಗ ಪಾರ್ಕ್ ಮಾಡೋ ಜಾಗ ಹೋಗ್ಬೇಕು. ಟೆಂಪಲ್ ಅಂತೂ ಓಪನ್ ಆಗಿಲ್ಲ, ಏನು ಮಾಡೋಕ್ಕಾಗಲ್ಲ. ಅನ್ಫಾರ್ಚುನೇಟ್ಲಿ ಬೇಗನೆ ಬಂದ್ರೂ ಟೆಂಪಲ್ ಓಪನ್ ಇಲ್ಲ. ಅದರಿಂದ ಈಗ ಇಲ್ಲಿಂದ ಮೂವ್ ಆಗೋಣ. ಲೆಟ್ಸ್ ಮೂವ್ ಟು ಬೇರೆ ಲೊಕೇಶನ್ ಹೋಗೋಣ. ಗೈಸ್ ಬನ್ನಿ, ಬಾಸ್ ತೋರಿಸ್ತೀನಿ ನೋಡಿ ನಮ್ಮ ಬಾಸು. ಯಾಕಂದರೆ ಟೆಂಪಲ್ ಕ್ಲೋಸ್ ಇರೋದ್ರಿಂದ ಒಬ್ಬರೇ ನಮ್ಗೆ ಸಿಕ್ಕಿದ್ದು. ಈಗ ನೋಡ್ಕೊಂಡೋಗಿ ಇಲ್ಲಿಂದ ಹೋಗೋಣ. ಓಕೆ, ಜೈ ಗಜಪಡೆ. ಬನ್ನಿ ಗೈಸ್, ನಮಗೆ ಫೋಟೋ ಮಾಡೋಕ್ಕೆ ವೀಡಿಯೋಕ್ಕೆ ತುಂಬ ಸಪೋರ್ಟ್ ಮಾಡೋರು. ಪುಟಿ ನಿನ್ನ ಹೆಸರು? ವರ್ಷ. ನಾವು ಯಾವ ಊರು? ಒಳ್ಳೇದಾಗಲಿ. ವರ್ಷ ಅನ್ನೋರು ನಮ್ಮ ಜೊತೆ ಫುಲ್ ಎಂಟರ್ಟೈನ್ಮೆಂಟ್ ಆಗಿ ಫುಲ್ ಡ್ಯಾನ್ಸ್ ಮಾಡಿ ಫುಲ್ಲು ಫೋಟೋ ಮಜಾ ಮಾಡಿ ಫುಲ್ ಎಂಟರ್ಟೈನ್ಮೆಂಟ್ ವಿಡಿಯೋಸ್ ಡ್ಯಾನ್ಸಿಂಗ್ ಮಾಡಿ ಎಲ್ಲ ಮಾಡಿ ಸಪೋರ್ಟ್ ಮಾಡಿ. ಅವಳಿಗೂ ಒಳ್ಳೇದಾಗಲಿ. ಇಲ್ಲಿಂದ ಮತ್ತೆ ಹೇಳ್ತೀನಿ, ಲೇಟೆಸ್ಟ್ ಫ್ಯೂಚರ್ ಇರುತ್ತೆ ಮುಂದಕ್ಕೆ, ಆಮೇಲೆ ಕಂಟಿನ್ಯೂ ಮಾಡ್ಕೊಳ್ಳಿ. ಓಕೆ, ನಮ್ಮ ಕಡೆಯಿಂದ ವಿಡಿಯೋ ನೋಡಿದ್ರೆ ಓಕೆ. ನಾನು ಟೆಂಪಲ್ ಎಲ್ಲ ನೋಡ್ಕೊಂಡು ನೆಕ್ಸ್ಟ್ ಕೆಳಗಡೆ ಒಂದು ದೇವಸ್ಥಾನ ಇದೆ, ಅಲ್ಲಿಗೆ ಹೋಗ್ಬಿಟ್ಟು ಅಲ್ಲಿಂದ ನೆಕ್ಸ್ಟು ಒಂದು ಒಳ್ಳೆ ವ್ಯೂ ಪಾಯಿಂಟ್ ಇದೆ. ಅದು ಯಾವ ವ್ಯೂ ಪಾಯಿಂಟ್ ಅಂತ ತೋರಿಸ್ತೀನಿ ಬನ್ನಿ ಗೈಸ್. ದೇವರಾಯನದುರ್ಗದಲ್ಲಿ ಎಲ್ಲರೂ ಬಂದು ಮೇಲಿರೋ ಟೆಂಪಲ್ಲು ಕೆಳಗಿರೋ ಟೆಂಪಲ್ ನೋಡ್ಕೊಂಡು ಹೋಗ್ತಾರೆ. ಬಟ್ ಇಲ್ಲಿ ನೋಡಬೇಕಾಗಿರೋದು ಇನ್ನೊಂದು ಒಳ್ಳೆ ಪ್ಲೇಸ್ ಇದೆ, ಒಳ್ಳೆ ವ್ಯೂ ಪಾಯಿಂಟು. ಆ ವ್ಯೂ ಪಾಯಿಂಟ್ಗೆ ಇವಾಗ ನಾನು ಕರ್ಕೋಗ್ತೀನಿ ಬನ್ನಿ, ಹೇಗಿದೆ ತೋರಿಸ್ತೀನಿ. ಸೇಮ್ ನಿಮಗೆ ಲೈಕ್ ತಿರುಪತಿ ತಿರುಮಲ ಹೋಗ್ಬೇಕಾದ್ರೆ ಹೇಗೆ ಕಾಣುತ್ತೋ ಆಲ್ಮೋಸ್ಟ್ ಸ್ವಲ್ಪ ಅದೇ ಥರ ಕಾಣುತ್ತೆ. ಬನ್ನಿ ನೋಡಿ ತೋರಿಸ್ತೀನಿ ಹೇಗಿರುತ್ತೆ ಅಂತ. ವ್ಯೂ ಅಂತ ಹೇಳಿದ್ನಲ್ಲ, ಹೇಗಿದೆ ನೋಡಿ, ಆಲ್ಮೋಸ್ಟ್ ಎಲ್ಲ ಸಖತ್ ವ್ಯೂ ಹೇಗಿದೆ. ಗೈಸ್ ವ್ಯೂ ನೋಡಿ, ಅಂಡರ್ ಹೇಗೆ ಕಾಣಿಸ್ತದೆ ಕೆಳಗಡೆ ನೋಡಿ, ಫುಲ್ಲು. ಅಂದರೆ ನನಗೆ ಸ್ವಲ್ಪ ಬೇಗನೆ ಬಂದರೆ ಒಳ್ಳೆ ಫಾಗ್ ಇರ್ತಿತ್ತು, ಬಟ್ ಫಾಗ್ ಡೌನ್ ಆಗಿದೆ, ಕಮ್ಮಿ ಆಗಿದೆ. ಬಟ್ ವ್ಯೂ ಅಂತೂ ಇಲ್ಲಿಂದ ಯಾರು ದೇವೇಂದ್ರಗೆ ಬಂದಾಗ ಈ ಸ್ಪಾಟಲ್ಲಿ ಬೈಕರ್ಸ್ ಯಾರೇ ಬಂದ್ರೂ ಬೈಕ್ ನಿಲ್ಲಿಸಿ ಒಂದು ಫೋಟೋ ತೊಗೊಳ್ಳಿ. ಬ್ಯಾಕ್ಗ್ರೌಂಡ್ ಅಂತೂ ಸಖತ್ತಾಗಿ ಕಾಣುತ್ತೆ ನೋಡಿ. ಆಲ್ಮೋಸ್ಟ್ ಬೈಕರ್ಸ್ ಎಲ್ಲ ಇಲ್ಲೇ ಇದ್ದಾರೆ ನೋಡಿ, ಹೇಗಿದೆ ವ್ಯೂ, ಮಸ್ತಾಗಿದೆ ನೋಡಿ. ನೋಡಿ ಸಖತ್. ಗಾಯ್ಸ್ ಹಂಗೆ ಒಂದು ಹಾಯ್ ನೋಡಿ. ಎಲ್ಲ ನಮ್ಮ ಎಲ್ಲ ಗಜಪಡೆ ರೈಡರ್ಸ್, ಆ ಎಂಡವ್ರಿಗೂ ಈ ಎಂಡವ್ರಿಗೂ ಎಲ್ಲ ನಮ್ಮವ್ರದ್ದೇ. ಹೇಗಿದೆ ನೋಡಿ. ನಾಮ ಚಿಲುಮೆ ಇಲ್ಲೇನು ವಿಶೇಷ ಅಂತ ಒಳಗೋಗಿ ನಿಮ್ಗೆ ತಿಳಿಸ್ತೀನಿ ಬನ್ನಿ. ಮೊದಲಿಗೆ ಇಲ್ಲಿ ಟಿಕೆಟ್ ತೊಗೊಬೇಕು. ಟಿಕೆಟ್ ತೊಗೊಂಡು ಒಳಗೆ ಹೋಗೋಣ. ನೀನು ಬರಲಿ, ಯಾಕೆ ಓಡಾಬಿಟ್ಟೆ? ನಾಚ್ಕೊಬಿಟ್ಟ ಅವನು. ಎಂತಿಗೆ ನಾಚ್ಕೊಬಿಟ್ಟ ಅಂದರೆ ಗೈಸ್, ಎಂತಿಗೆ ನಾಚ್ಕೊಬಿಟ್ಟ ಅಂದರೆ ಅದ್ರ ಫೇಸು ಫುಲ್ಲು ರೆಡ್ ಇತ್ತು. ನಾನು ಎಂತಿಗೆ ಕೆಂಪೈತೆ ಅಂತ ನೋಡಿ ಕೇಳೋಣ ಅಂದರೆ ಓಡಾಬಿಟ್ರು ನೋಡಿ ಗೈಸ್. ಇಲ್ಲಿ ಗೈಸ್ ಇವಾಗ ನಾವಿರೋದು ಪ್ಲೇಸ್ ಬಂದು ನಾಮ ಚಿಲಿಮೆ. ನಾಮ ಚಿಲಿಮೆಯಲ್ಲಿ ಇಲ್ಲಿ ಜಿಂಕೆ ಪಾರ್ಕ್ ಅಂತೆ, ಅಂದರೆ ಡಿಯರ್ ಪಾರ್ಕ್ ಅಂತ ಕರೆದು. ಡಿಯರ್ ಪಾರ್ಕಲ್ಲಿ ಅವ್ರ ಜೊತೆ ಇನ್ನೊಬ್ರು ಯಾರೋ ಇದ್ದಾರೆ. ಯಾರು ಗೊತ್ತಾ ಗೈಸ್? ಆಯ್ ಮಾಡಿ, ಆಯನ್ರು ನೋಡಿ, ರೆಸ್ಪೆಕ್ಟೇ ಇಲ್ಲ ನೋಡಿ ಗೈಸ್. ಇದು ಮೇಕೆ ಮರಿ ಯಾರೋ ಪೈಂಟ್ ಹೊಡೆದಿದಾರಂತೆ ನೋಡಿ. ನೋಡಿ ಗೈಸ್, ತಮ್ಮನ ಇಲ್ಲಿ ನೋಡಿಲಿ
ಐಸಿ ನೋಡಿ ಇವ್ರು ಆರ್ಸಿ ತಮ್ಮನ್ ತೋರಿಸ್ತೀವಿ ಬನ್ನಿ. ಅವನ ತಮ್ಮ ಇಲ್ಲಿ ಅದೇ ಗಾಯ ಮಾಡ್ದಂತ ಏನೋ ಮಾಡ್ತಿದ್ದಾರೆ ನೋಡಿ. ಆರ್ಸಿ ತಮ್ಮ ನೋಡಿ ಗೈಸ್ ಎಷ್ಟು ಗಲೀಜು. ಆರ್ಸಿ ತಮ್ಮ ನೋಡಿ ಗೈಸ್ ಎಷ್ಟು ಗಲೀಜು. ಆರ್ಸಿ ಫ್ಯಾಮಿಲಿ ಆರ್ಸಿ ಕೊಡೋ ಎಲ್ಲ ಇದೆ ಗೈಸ್ ನೋಡಿ. ಆಲ್ಮೋಸ್ಟ್ ಎಲ್ಲ ಜಿಂಕೆಗಳು ಫೀಡಿಂಗ್ ಮಾಡ್ತಿದ್ದಾರೆ. ಫೀಡಿಂಗ್ ಪ್ಲೇಸಿಗೆ ನೋಡಿ ಎಲ್ಲ ಫೀಡಿಂಗ್ ಟೈಮ್ ಎಲ್ಲರಿಗೂ ಎಲ್ಲಾನು ಫುಡ್ಗೋಸ್ಕರ ಬಂದು ವೆಯ್ಟ್ ಮಾಡ್ತಾ ಇದ್ದಾರೆ. ಹೇಗಿದೆ ಜಿಂಕೆ ಗೈಸ್? ಇದು ನಾಮಚಿಲೆಮ ಸ್ಥಳ. ಈ ನಾಮಚಿಲೆಮ ಸ್ಥಳದಲ್ಲಿ ರಾಮ ಅವರು ಬಿಲ್ ಹೊಡೆದು ನೀರು ತೆಗೆದಿರೋ ಸ್ಥಳ ಅಂತಾರೆ. ಜೈ ಶ್ರೀರಾಮ್ ಗೈಸ್. ಇದೆ ನಾಮಚಿಲೆಮೆ. ಇದಕ್ಕೆ ನಾಮಚಿಲೆಮೆ ಅಂತ ಯಾಕೆ ನೇಮ್ ಬಂತು ಅಂದರೆ, ರಾಮ ತಿಲಕ ಹಚ್ಕೊಳ್ಳೋಕ್ಕೆ ನೀರನ್ನ ಹುಡುಕ್ತಿದ್ದಾರೆ. ಅವಾಗ ನೀರಿಲ್ದಿರೋ ಸಮಯದಲ್ಲಿ ರಾಮ ಏನು ಮಾಡ್ತಾರೆ, ಬಿಲ್ಲು ಬಾಳನ್ನು ಬಿಲ್ಲಿಂದ ಹೊಡೆದು ನೀರನ್ನ ಹೊರಗೆ ತೆಗೆದು ತಿಲಕ ಹಚ್ಕೊಳ್ಳೋಕ್ಕೆ ಈ ನೀರನ್ನ ಬಳಸ್ತಾರೆ. ಅದಕ್ಕೆ ಈ ಸ್ಥಳಕ್ಕೆ ನಾಮಚಿಲೆಮೆ ಅಂತ ಹೆಸರಾಗಿದೆ. ನೋಡಿ ಇದೇ ಸ್ಥಳ. ರೈಟ್ ಅದಕ್ಕೆ ಯಾಕೆ ಕ್ಲೋಸ್ ಮಾಡಿದೆ ಅಂದರೆ, ಅಲ್ಲಿಂದ ಬಿಟ್ಟು ಇಲ್ಲಿ ಓಪನ್ ಮಾಡಿದ್ದಾರೆ. ಬಟ್ ಆ ನೀರು ಶುದ್ಧವಾದ ನೀರು ಅಲ್ಲಿಂದ ಬಂದು ಹರಿದು ಬರೋ ನೀರು. ಜನ ಬಂದವರು ಗಲೀಜು ಮಾಡ್ತಾರೆ ಅಂತ ಇದನ್ನು ಕ್ಲೋಸ್ ಮಾಡಿದ್ದಾರೆ. ಬಟ್ ಎರಡೂ ಒಂದೇನಿದೆ. ಬಟ್ ಬಂದಿದ್ದ ಜನ ಕ್ಲೀನಾಗಿ ಇಟ್ಕೊಳ್ಳಿ ಅಂತ ಅನ್ನೋದು ಅಷ್ಟೇ. ನಾಮಚಿಲೆಮೆ ನೋಡಿಕೊಂಡು ಅಲ್ಲಿಂದ ಈಗ ಮತ್ತೆ ಹೊರಟು ದೇವಂದುರ್ಗ ಕಡೆನೇ ಬರ್ತಾಯಿದ್ದೀವಿ. ದೇವಂದುರ್ಗ ಕಡೆ ಯಾಕೆ ಬರ್ತಾಯಿದ್ದೀವಿ ಅಂದರೆ, ಯಾವ ಕಡೆ ಬಂದರೆ ಆ ಕಡೆಗೆ ಬಂದರೆ ನಾವು ಹೋಗೋ ದಾರಿಗೆ ಸ್ವಲ್ಪ ಅದು. ಈ ಕಡೆ ನಾವೀಗ ನಾಮಚಿಲೆಮೆಯಿಂದನೂ ಹೋಗ್ಬೋದು, ಬಟ್ ಅದು ತುಮಕೂರು ಹೋಗುತ್ತೆ. ನಾವೀಗ ಟಿಫನ್ ಮಾಡೋಕ್ಕೆ ಒಂದು ಹೋಟೆಲಲ್ಲಿ ಆಲ್ರೆಡಿ ಹೇಳಿದ್ದೀವಿ. ಆ ಹೋಟೆಲ್ ಬಂದು ನಮಗೆ ದವಸಪೇಟೆ ಗೊರವನಹಳ್ಳಿ ರೋಡಲ್ಲಿ ಸಿಗೋದು. ಆದ್ದರಿಂದ ಮತ್ತೆ ನಾವೀಗ ಮತ್ತೆ ವಾಪಸ್ ಬಂದು ಆ ಹೋಟೆಲ್ಗೆ ಹೋಗ್ತಾ ಇದ್ದೀವಿ. ನೋಡಿ ಗೈಸ್, ಇಲ್ಲಿ 2 ರೂಟ್ ಇದೆ. ಈಗ ಹೋದರೆ ಗೊರವನಹಳ್ಳಿ ಟೆಂಪಲ್ಗೆ ಹೋಗ್ತೀವಿ. ಈಗ ಮತ್ತೆ ಹೀಗೆ ಹೋದರೆ ದೇವಂದುರ್ಗಕ್ಕೆ ಹೋಗ್ತೀವಿ. ಮತ್ತು ಎಲ್ಲಿಂದ ಬಂದು ಅಲ್ಲಿಗೆ ಹೋಗಿ ಟಿಫನ್ ಮಾಡೋಣ ಅಂತ ಆ ರೂಟಿಗೆ ಹೋಗ್ತಾ ಇರೋದು. ಬನ್ನಿ ಗೈಸ್, ನಾವು ಸುತ್ತಾಡಿ ಬೆಳಗ್ಗೆಯಿಂದ ಬೆಟ್ಟ ಹತ್ತಿ ನೋಡಾಡಿ ಓಡಾಡಿ ಸುಸ್ತಾಗಿತ್ತು. ಈಗ ಟಿಫನ್ ಮಾಡೋಣ ಅಂತ ಟಿಫನ್ ಕಡೆಗೆ. ಗೈಸ್, ದೇವರಾಯನದುರ್ಗದ ಒಂದು ಲುಕ್ ಮೇನ್ ಅಟ್ರಾಕ್ಷನ್ ಅಂದರೆ ಈ ಪೇಂಟಿಂಗು ಸಕ್ಕದ. ಈ ಕಡೆಯಿಂದನೂ 3 ನಾಮ ಕಾಣುತ್ತೆ, ಬಟ್ ಆ ಕಡೆಯಿಂದ ಈ ಸರಿ ಪೇಂಟಿಂಗ್ ಮಾತ್ರ ಸಕ್ಕದ ಅಪ್ಡೇಟ್ ಆಗಿದೆ, ಮಸ್ತಾಗಿದೆ, ಇಷ್ಟ ಆಯ್ತು ಮಾತ್ರ. ಗೈಸ್, ಇವಾಗ ಟಿಫನ್ ಟೈಮ್. ಎಲ್ಲ ರೈಡರ್ಸ್ ಎಲ್ಲ ನೋಡಿ ಇವನು ಏನು ಆವಾಗ ಮುಖ್ಯ ನಿಂತಾವಲೆ ನೋಡಿ. ಎಲ್ಲರೂ ನಾನ್ ವೆಜ್ ತಿಂದರೆ ಇವನು ವೆಜ್ ಅಂತೆ. 2 kg ಸರಿ. ಹೇಗಿದೆ ಊಟ? ಚಾ ಮಾಡೋಣ ಬಿರಿಯಾನಿ. ಈಗ ನಮ್ಮ ರೈಡಿಂಗ್ ಕ್ಲಬ್ನ ಈ ಫೀಡ್ಬ್ಯಾಕ್ ತಗೋಣ. ಎಕ್ಸ್ಪೀರಿಯನ್ಸ್ ಹೇಗಿತ್ತು, ಸರಿ ಮಾಡಿದೋ, ಹೋದ ರೈಡ್ಗೂ ಈ ರೈಡ್ಗೂ ವ್ಯತ್ಯಾಸ ಹೇಗಿದೆ ಅಂತ ಕೇಳೋಣ ಬನ್ನಿ. ಬ್ರೋ, ಹೋದ ರೈಡು ಬಂದ್ರಿ, ಈ ರೈಡು ಬಂದಿದ್ರಿ. ಹೋದ ರೈಡ್ಗೂ ಈ ರೈಡ್ಗೂ ಏನಾರು ಡಿಫ್ರೆನ್ಸು ತುಂಬಾ ಇದೆ ಬ್ರೋ? ಯಾವ ಥರ ಬ್ರೋ? ನನ್ನಲ್ಲೂ ಬದಲಾವಣೆ ಆಗಿದೆ, ರೈಡಲ್ಲೂ ತಪ್ಪುಗಳಿದ್ದೆಲ್ಲ ಬದಲಾವಣೆ ಆಗಿದೆ, ಬ್ರೋ ಸಣ್ಣ ಪುಟ್ಟ. ಓಕೆ, ಹೋದ ಸಲಕ್ಕಿಂತ ಈ ಸಲ ತುಂಬಾ ಎಂಜಾಯ್ ಮಾಡಿದೆ. ಹೌದಾ? ಖುಷಿ ಆಯ್ತಾ ಬ್ರೋ? ತುಂಬಾ ಖುಷಿ. ಹೇಗಿತ್ತು ಬ್ರೋ ರೈಡು? ರೈಡ್ ಚೆನ್ನಾಗಿದೆ. ಓಕೆನಾ? 5 ಸ್ಟಾರಲ್ಲಿ ರೇಟಿಂಗ್ ಕೊಡಿ ಅಂದರೆ ಯಾವ ಸ್ಟಾರ್ ಕೊಡ್ತೀರಾ ಬ್ರೋ? 5 ಕೊಡ್ಬೋದು, 5 ಕೊಡ್ಬೋದು. ಥ್ಯಾಂಕ್ ಯು ಬ್ರೋ. ಅಷ್ಟು ಖುಷಿ ಆಗಿದೆ, ಅದು ಬಿಟ್ಟು ಇನ್ನೇನಿಲ್ಲ. ಹೋದ ಸಲಕ್ಕಿಂತ ಈ ಸಲ ಎಂಜಾಯ್ಮೆಂಟ್ ಜಾಸ್ತಿ ಇತ್ತು. ಥ್ಯಾಂಕ್ ಯು ಬ್ರೋ. ಫಸ್ಟ್ನೇ ರೈಡ್ ಬರಲಿಲ್ಲ, ಸೆಕೆಂಡ್ ರೈಡ್ ಹೇಗಿತ್ತು ವರ್ಷ? ಚೆನ್ನಾಗಿತ್ತು. ನಾವು ಬಂದ್ಮೇಲೆ ಚೆನ್ನಾಗಿರ್ಬೇಕು. ಖುಷಿ ಆಯ್ತಾ? ಖುಷಿ ಆಯ್ತು. ಓಕೆ, ಹೇಗೆ ಏನಾದ್ರು ಕ್ಲಬ್ಬಲ್ಲಿ ಏನಾದ್ರು ಚೇಂಜಸ್ ಆಗಬೇಕು, ಏನಾದ್ರು ಅಪ್ಡೇಟ್ ಆಗಬೇಕು ಅಂದರೆ? ಏನಿಲ್ಲ, ಲೈನ್ನ ಬೇಗ ಹತ್ರ ಕ್ಲಿಯರ್ ಮಾಡ್ಕೋಬೇಕು ಅಷ್ಟೇ, ಏನೇನಿಲ್ಲ. ಲೈನ್ ಗ್ಯಾಪ್ ಜಾಸ್ತಿ ಆಗ್ತೈತೆ. ಗ್ಯಾಪ್ ಜಾಸ್ತಿ ಐತೆ ಅಂದರೆ ಹಿಂದ್ಗಡೆ ನೀವು ಸ್ಪೀಡ್ ಅಪ್ ಮಾಡ್ಕೋಬೇಕು. ಹೌದೌದು. ಮತ್ತೆ ಬೇರೆ ಏನಾದರೂ? ಬೇರೆ ಏನಿಲ್ಲ. ಓಕೆನಾ? ಓಕೆ. 5 ಸ್ಟಾರಲ್ಲಿ ಇನ್ ಸ್ಟಾರು? 6 ಸ್ಟಾರ್. ವಾಹ್, ಥ್ಯಾಂಕ್ ಯು ಬರ್ಸಿ. ಓಕೆ, ರೈಡು ಸೂಪರ್ ಬ್ರೋ. ಫಸ್ಟ್ ರೈಡ್ಗೂ ಈ ರೈಡ್ಗೂ ಏನಿಲ್ಲ, ಕಂಪೇರ್ ಚೆನ್ನಾಗಿದೆ.
ಬೇರೆ ಏನಾದ್ರು ಚೇಂಜಸ್ ಏನಾರು ಮಾಡ್ಕೋಬೇಕಾ ಮತ್ತೆ ಏನಿಲ್ಲ ಬ್ರೋ, ಏನಾದ್ರು ಅಪ್ಡೇಟ್ ಏನಿಲ್ಲ. ಚೇಂಜಸ್ ಏನಂದ್ರೆ ಚೆನ್ನಾಗಿರೋ ಒಂದೆರಡು ಪ್ಲೇಸ್ಗಳನ್ನ ಬೇಗ ಚೂಸ್ ಮಾಡೋಣ. ಮಾಡಿ ನೆಕ್ಸ್ಟ್ ರೈಡ್ ಮಾಡೋಣ. ಡಿ ರೈಡ್ ಓಕೆನಾ? ಖುಷಿ ಆಯ್ತಾ ಬ್ರೋ? ಇದು 5 ಸ್ಟಾರ್ ಅಲ್ಲಿ ನಿಮ್ದು 5 ಸ್ಟಾರು, ನಂತ ಒಂದು 5 ಸ್ಟಾರ್ ಐತೆ, 10 ಸ್ಟಾರ್ ಕೊಡ್ತೀನಿ. ಓಕೆ, ಥ್ಯಾಂಕ್ ಯು ಬ್ರೋ. ಹೋದ ರೈಡ್ಗೂ ಈ ರೈಡ್ಗೂ ಹೇಗಿದೆ ಡಿಫ್ರೆನ್ಸು? ಹೋದ ರೈಡಲ್ಲಿ ತುಂಬಾ ಮಿಸ್ಟೇಕ್ ಇತ್ತು, ಈ ರೈಡ್ ಪರವಾಗಿಲ್ಲ, ಚೆನ್ನಾಗಿದೆ. ಇಲ್ಲ ಏನು ತೊಂದರೆ ಇಲ್ವಾ? ಏನು ಪ್ರಾಬ್ಲಮ್ ಮತ್ತೆ ಏನೋ ಚೇಂಜಸ್ ಮಾಡ್ಬೇಕು, ಏನಾರು ಅಪ್ಡೇಟ್ ಮಾಡ್ಬೇಕು? ಏನಿಲ್ಲ, ಸ್ವಲ್ಪ ಗ್ಯಾಪ್ ಕೊಟ್ಕೊಂಡು ಹೋಗ್ಬೇಕಷ್ಟೇ. ಅಷ್ಟೆಲ್ಲ, ಮತ್ತೆ ಏನಿಲ್ಲ, ಎಲ್ಲ ಓಕೆನಾ? ಒಬ್ರು ಲೈನ್ ಮಾಡ್ರಿ ಅಂದ್ರೆ ಎಲ್ಲ 3 ಲೈನ್ ಮಾಡ್ತಾರೆ. 2 ಲೈನ್ ಮಾಡ್ಬೇಕಾದ್ರೆ ಹಿಂಗ್ ಕೈ ತೋರಿಸಿನೂ ಅವರು 2 ಲೈನ್ ಮಾಡಲ್ಲ. ಯಾಕಂದ್ರೆ ಅವ್ರು ಅದೊಂದು ಸ್ವಲ್ಪ ಮುಂದ್ಗಡೆ ಲೀಡ್ ಮಾಡೋ ಸಿಗ್ನಲ್ಸ್ ಅವ್ರಿಗೆ ಹೇಳಿದ್ರು ಆರ ನೋಡಿದ್ರು ಅವರು ಏನು ನೆಕ್ಸ್ಟ್ ಯಾಕಂದ್ರೆ ಲೀಡ್ ಏನ್ ಮಾಡ್ತಿದ್ರೆ ಮುಂದೆ ಏನು ಅದು ಲೀಡ್ ಎಲ್ಲ ಪರವಾಗಿಲ್ಲ, ಚೆನ್ನಾಗಿದೆ. ಅದನ್ನ ನಾವು ಹಿಂದ್ಗಡೆ ಅವರು ಹಿಂದೆಗಡೆ ಇರೋರು ನೋಡ್ಕೊಂಡು ಅವ್ರು ಹೋಗ್ಬೇಕು. ಆ ಗಾಡಿ ಹೋಗ್ತೈತೆ ಅಂತ ಅವರು ಸೆಂಟ್ರಿಗೆ ಬರ್ತಾರೆ. ಅವಾಗ ಏನಾಗ್ತದೆ, ಲೈನ್ ಎಲ್ಲ ಸ್ವಲ್ಪ ಒಂದೆರಡು ಕಡೆ ಆ ಥರ ಆಯ್ತು. ನೆಕ್ಸ್ಟ್ ರೈಡಲ್ಲಿ ಅಪ್ಡೇಟ್ ಮಾಡ್ಕೊಳ್ಳೋಣ. ಹೋದೋ ಇದಕ್ಕೂ ಏನು ವ್ಯತ್ಯಾಸ? ಎಂಜಾಯಿಂಗ್ ಲಾಟ್ಸ್ ಅಷ್ಟೇನಾ? ತುಂಬ ಖುಷಿ ಆಯಿತು. ಹೊಸ ಹೊಸ ಮುಖಗಳು, ಎಲ್ಲ ಹೊಸ ಪರಿಚಯ. ಒಂದು ಸ್ವಲ್ಪ ಜನ ನಮ್ಮ ಹುಡುಗರು ಅವರೇ, ಅದು ಬಿಟ್ಟು ಹೊಸ ಮುಖಗಳು ತುಂಬ ಜನ ಅವರೇ. ಆ್ಯಂಡ್ ತುಂಬ ಖುಷಿ ಆಯಿತು. ಒಳ್ಳೊಳ್ಳೆ ವೀಡಿಯೋಸ್ ಮಾಡಿದ್ವಿ, ರೀಲ್ಸ್ ಕೂಡ ಮಾಡಿದ್ದೀವಿ, ಅಪ್ಲೋಡ್ ಎಲ್ಲ ಅಪ್ಲೋಡ್ ಮಾಡೋಣ. ಮಾಡೋಣ. ಈಗ ನೀವು 5 ಸ್ಟಾರಲ್ಲಿ ನಮ್ಮ ಕ್ಲಬ್ಗೆ ಯಾವ ಸ್ಟಾರ್ ಕೊಡ್ತೀರಾ? ನಮ್ದು 100. ನಮ್ಮದೇ ಕ್ಲಬ್, ಯಾವ ಸ್ಟಾರ್ ಕೊಡೋಣ? ನಮ್ದು 100. ಕ್ಲಬ್ನ ಬೆಳ್ಸೋಣ ಅಷ್ಟೇ, ಕ್ಲಬ್ನ ಬೆಳ್ಸೋಣ, ಚೆನ್ನಾಗಿ ಇದು ಮಾಡೋಣ. ಓಕೆ, ಈಗ ಎಷ್ಟು ಜನ ಹೋಗ್ತಿದ್ದು, ಡಬಲ್ ಆಗಲಿ, ತ್ರಿಬಲ್ ಆಗಲಿ, ತ್ರಿಬಲ್ ಫುಲ್ಲು ಒಂದು 100 ಜನ ಆಗಲಿ. ನಮಗೆ 100 ಜನ ಮತ್ತೆ ಬೇಡ ಎಷ್ಟು? ಬ್ರೋ, ಕರೆಕ್ಟ್ ಆಗಿರೋರು 20 ಜನ ಸಾಕು ನಮಗೆ. 100 ಜನ ಕಟ್ಕೊಂಡು ಹೇಳಿದ್ದು ನಾವೇನ್ ದುಡಿಮೆ ಮಾಡ್ಬೇಕಂತ ಏನಿಲ್ಲ. ಹೌದು. ಪ್ಲೇಸ್ ಮಾತ್ರ Enjoy ಮಾಡ್ಬೇಕು ಅಷ್ಟೇ. ಎಂಜಾಯ್ ನಾವು ದುಡ್ಡು ಮಾಡೋಣ. ಮಾಡ್ಬೇಕಂದ್ರೆ ಬೇಜಾರ್ ಮಾಡ್ಬೋದು. ಬಟ್ ಅವ್ರು ದುಡ್ಡು ಮಾಡ್ತಾ ಇಲ್ಲ. ಕಾಲದಲ್ಲಿ ಎಂಜಾಯ್ಮೆಂಟ್ಗೋಸ್ಕರ ನಮಗೆ 100 ಜನ ಬೇಡ, 20 ಜನ ಕರೆಕ್ಟ್ ಆಗಿರೋರು ಬಂದ್ರೆ ಹೇಳಿದ ಮಾತು ಕೇಳಬೇಕು. ಆಮೇಲೆ ದೌಲು ದುರಂಕರ ನಮ್ಮವರು ಅವರು ಇವರು ಹೌದು. ಅವೆಲ್ಲ ಇಲ್ಲ. ಬಂದ್ಮೇಲೆ ಎಲ್ಲ ಅಣ್ಣ ತಮ್ಮಂದಿರು ಥರನೇ ಇರಬೇಕು. ಹಂಗೆ ಐತೆ ಇವಾಗ. ಬೇರೆ ಕಡೆ ನಾನು ನೋಡಿದ್ದೆ, ಅವ್ರು ಮುಂದೆ ಒಂಥರ ಹಿಂದೆ ಒಂಥರ ಮಾತಾಡ್ತಾರೆ, ಅದು ಬೇಜಾರಾಯ್ತು. ಬಟ್ ನಮ್ಮಲ್ಲಿ ಆ ಥರ ಏನೇ ಇದ್ರು ನಮ್ದ್ರಲ್ಲಿ ಆ ಥರ ಇಲ್ಲ. ಡೈರೆಕ್ಟ್ ಮುಂದೆನೇ ಹೇಳಿ, ಏನೇ ತಪ್ಪಿದ್ರು ಮುಂದೆನೇ ಹೇಳಿ, ಸರಿ ಮಾಡ್ಕೊಳ್ಳೋಣ. ಓಕೆ, ಥ್ಯಾಂಕ್ ಯು ಬ್ರೋ. ಹೇಗಿತ್ತು ರೈಡು? ಹೋದ್ರೆ ಫಸ್ಟ್ ರೈಡು ಬಂದಿದ್ರಿ, ಫಸ್ಟ್ ರೈಡ್ಗೂ ಈ ರೈಡ್ಗೂ ವ್ಯತ್ಯಾಸ? ತುಂಬ ಡಿಫ್ರೆನ್ಸ್ ಏನಿಲ್ಲ, ಸೇಮ್ ರೈಡೇ. ಫಸ್ಟ್ ರೈಡ್ ಒಂಥರ ಫೀಲ್ ಇತ್ತು, ಸೆಕೆಂಡ್ ರೈಡ್ಗೆ ಈಗ ಅಭ್ಯಾಸ ಆಗ್ಬಿಡ್ತು. ಹೌದಾ? ಖುಷಿ ಆಯ್ತಲ್ಲ? ಖುಷಿ ಆಯ್ತು. ನಮ್ಮ 5 ಸ್ಟಾರಲ್ಲಿ ಯಾವ ಸ್ಟಾರ್ ಕೊಡ್ತೀರಾ? 5 ಸ್ಟಾರ್. ಬ್ರೋ ಹೇಗಿತ್ತು? ತುಂಬ ಚೆನ್ನಾಗಿತ್ತು. ಹೋದ ರೈಡು ಬಂದಿದ್ದೆ ನಾನು. ಓಕೆ, ಅದಕ್ಕೂ ಇದಕ್ಕೂ ಏನು ಡಿಫ್ರೆನ್ಸ್ ಇದೆ? ಅಂದರೆ ಹೋದ ಸರಿ ಅದು ಫಸ್ಟ್ ಲೈಫಲ್ಲೇ ಫಸ್ಟ್ ರೈಡು, ಓಕೆ, ಹಾಂ. ಒಂಥರ ಫುಲ್ಲು ಜೋಶು ಬಟ್ ಈಗ ಜೋಶ್ ಏನಾದ್ರು ಕಮ್ಮಿ ಅಭ್ಯಾಸ ಆಯ್ತಾ? ಆಗ್ಬಿಟ್ಟದೆ. ಆ ಜೋಶ್ ಏನಾದ್ರು ಫಸ್ಟ್ ರೈಡ್ಗೂ ಕಮ್ಮಿ ಆಗಿದೆ, ಇದು ಜಾಸ್ತಿ ಆಗಿದೆ? ಅಂದರೆ ಜಾಸ್ತಿನೇ ಆಗದೆ, ಇನ್ನೂ ಬೇಕನ್ಸ್ತದೆ ಹಂಗೆ. ಮಾಡೋಣ. ನೆಕ್ಸ್ಟ್ ರೈಡ್ ಇನ್ನೂ ಜೋಶ್ ಇರುತ್ತೆ, ಹಾಗೆ ರೈಡ್ ಬರ್ತಾ ಇರಬೇಕು. ಥ್ಯಾಂಕ್ ಯು ಬ್ರೋ. ಹೇಗಿತ್ತು ರೈಡು? ಚೆನ್ನಾಗಿತ್ತು ಅಣ್ಣ. ಫಸ್ಟ್ ರೈಡ್ ಬಂದಿರೋದು ನಾನು, ಫಸ್ಟ್ ಟೈಮ್ ನನ್ನ ಗಾಡೀಲಿ. ನೆಕ್ಸ್ಟ್ ಟೈಮ್ ಹಿಂಗೆ ಬರ್ತಾ ಇರ್ತೀನಿ ನನ್ನ ಜೊತೆ, ಖುಷಿಯಾಗಿ ಎಲ್ಲರ ಜೊತೆ ಬರ್ತಾ ಇರ್ತೀನಿ. ಹೆಂಗಿತ್ತು ರೈಡ್ ಎಕ್ಸ್ಪೀರಿಯನ್ಸ್? ಚೆನ್ನಾಗಿತ್ತು ಅಣ್ಣ. ಏನಾದ್ರು ಅಪ್ಡೇಟ್ ಏನಾದ್ರು ಮಾಡಬೇಕು ಅಂದ್ರೆ? ಅಪ್ಡೇಟು ಏನಿಲ್ಲ, ನೀವು ಮಾಡ್ತಾರೆ ಯಾರು ಮಾಡ್ರೆ ಮಾಡಿಸಿ, ನಾನು ನಿಮ್ಮ ಜೊತೆ ಇರ್ತೀನಿ ಅಷ್ಟೇ, ಏನು ಹೇಳೋದಿಲ್ಲ. 5 ಸ್ಟಾರಲ್ಲಿ ನಿಮಗೆ ಎಷ್ಟು ಸ್ಟಾರ್ ಕೊಡ್ತೀವಿ? 5 ಸ್ಟಾರ್ ಒಳ್ಳೆ ಅಣ್ಣ. ಥ್ಯಾಂಕ್ ಯು ಬ್ರೋ. ಮಚ್ಚ, ಹೋದ ರೈಡ್ಗೂ ಬಂದಿದೆ, ಈ ರೈಡಲ್ಲೂ ಬಂದಿದ್ಯಾ? ಅದಕ್ಕೂ ಇದಕ್ಕೂ ಏನು ವ್ಯತ್ಯಾಸ ಐತೆ? ವ್ಯತ್ಯಾಸ ಅಂತ ಏನಿಲ್ಲ, ಟೀಮ್ ಕೋಆರ್ಡಿನೇಷನ್ ಚೆನ್ನಾಗಿದೆ. ಲಾಸ್ಟ್ ಟೈಮ್ ಒಂದಷ್ಟು ಚೇಂಜಸ್ ಹೇಳಿದ್ವಿ, ಚೇಂಜಸ್ ಮಾಡ್ಕೊಂಡಿದ್ದೀರಾ. ರೈಡ್ ತುಂಬ ಚೆನ್ನಾಗಿತ್ತು, ಎಂಜಾಯ್ ಮಾಡಿದ್ವಿ ನಾವು ಕೂಡ. ಟೀಮ್ ಸ್ಪಿರಿಟ್ ಚೆನ್ನಾಗಿದೆ, ಟೀಮ್ ಚೆನ್ನಾಗಿದೆ. ಈ ಟೀಮ್ನ ಇನ್ನೂ ಮುಂದುವರ್ಸ್ಕೊಂಡು ಅವಾಗವಾಗ ನಿಮ್ಮ ಸಪೋರ್ಟ್ ಇದ್ರೆ ಮಾಡೇ ಮಾಡ್ತೀವಿ. ಇದು ನಮ್ಮ ಟೀಮ್ ಅಂತಲ್ಲ, ಇದು ನಿಮ್ಮ ಟೀಮೇ. ಎನಿ ಟೈಮ್ ನಮ್ಮ ಸಪೋರ್ಟ್ ಇದ್ದೇ ಇರ್ತದೆ. ಇದೇ ಥರ ಟೀಮ್ ಸ್ಪಿರಿಟ್ ಹಿಂಗೆ ಇಟ್ಕೊಳ್ಳೋದ, ಹೀಗೆ ರೈಡ್ ಕಂಟಿನ್ಯೂ ಮಾಡ್ತಾರೆ. ಮತ್ತೆ 5 ಸ್ಟಾರಲ್ಲಿ ಯಾವ ಸ್ಟಾರ್ ಕೊಡ್ತೀವಿ? 5 ಸ್ಟಾರ್. ಚೆನ್ನಾಗಿತ್ತು ರೈಡು, ಎಂಜಾಯ್ ಮಾಡಿದ್ಯಾ? ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು. ಹೇಗಿತ್ತು ರೈಡು? ಎಂಜಾಯ್ ಮಾಡಿದ್ದೀವಿ ಚೆನ್ನಾಗಿ, ಮಸ್ತಾಗಿ. ಖುಷಿ ಇತ್ತಾ? ಇದೆಲ್ಲ ಫಸ್ಟ್ ರೈಡ್ ನಿಮ್ದಿಲ್ಲ, ಬೇರೆ ರೈಡಲ್ಲಿ ಮಾಡಿದ್ಯಾ? ಫಸ್ಟ್ ರೈಡ್ ಮಾಡಿರೋದು. ಹೇಗಿತ್ತು ರೈಡ್ ಅಂತೂ ಮಸ್ತಾಗಿ ಎಂಜಾಯ್ ಮಾಡಿದ್ದೀನಿ ನಾನು. ಒಳ್ಳೆ ಎಕ್ಸ್ಪೀರಿಯನ್ಸ್ ಸಿಗ್ತಾ? ಒಳ್ಳೆ ಎಕ್ಸ್ಪೀರಿಯನ್ಸ್. ಏನಾದ್ರು ಟೀಮ್ ಏನಾದ್ರು ತಪ್ಪು ಏನಾದ್ರು? ಏನು ತಪ್ಪು ಅನ್ನೋದು ಏನೂ ಇಲ್ಲ. ಎಲ್ಲ ಒಂದು ರೂಟಲ್ಲಿ ಹೋಗಿ, ಎಲ್ಲ ಒಂದು ರೂಟಲ್ಲಿ ಬಂದು, ಎಲ್ಲ ಸೇಫಾಗಿ ಹೋಗಿದ್ದೀವಿ, ಎಲ್ಲ ಸೇಫಾಗಿ ರೈಡಲ್ಲಿ ತಿರ್ಗಾ ರಿಟರ್ನ್ ಹೋಗ್ತಿದ್ದೀವಿ. ಖುಷಿ ಇದೆ ಬ್ರೋ. ಈಗ ನಮ್ಮ ರೈಡಿಂಗ್ಗೆ 5 ಸ್ಟಾರಲ್ಲಿ ಯಾವ ಸ್ಟಾರ್ ಕೊಡ್ತೀರಾ ಬ್ರೋ? 5 ಸ್ಟಾರಲ್ಲಿ 5 ಸ್ಟಾರ್ ಕೊಡ್ತೀನಿ ನಾನಂತೂ. ಥ್ಯಾಂಕ್ ಯು ಬ್ರೋ. ಹೇಗಿತ್ತು ಬ್ರೋ ರೈಡು? ಎಷ್ಟು ರೈಡ್ ಬ್ರೋ? ಇದು ನಮ್ಮ ಕ್ಲಬ್ಬಲ್ಲಿ ಇದು ನಿಮ್ದು 2ನೇ ರೈಡಲ್ಲಿ, ಇದು ನಿಮ್ಮ ಮೊದಲನೇ ರೈಡು. ರೈಡು ಹೇಗಿತ್ತು ಬ್ರೋ? ಬೆಸ್ಟ್ ಎಕ್ಸ್ಪೀರಿಯನ್ಸು. ಖುಷಿ ಆಯ್ತಾ? ಫಸ್ಟ್ ರೈಡ್ ಬಂದಿರೋದಕ್ಕೆ ಬೆಸ್ಟ್ ಎಕ್ಸ್ಪೀರಿಯನ್ಸ್, ಖುಷಿ ಇದೇ ಆಯಿತು. ಫಸ್ಟ್ ರೈಡ್ ನಿಮಗೂ? ಇದೇ ಫಸ್ಟ್ ರೈಡ್, ಖುಷಿ ಆಯ್ತಾ? ಖುಷಿ ಆಯಿತು. ಮತ್ತೆ ಬ್ರೋ ಏನಾದ್ರು ಇದರಲ್ಲಿ ತಪ್ಪು ಏನಾದ್ರು ಇತ್ತು, ಏನಾದ್ರು ಅಪ್ಡೇಟ್ ಮಾಡೋದು? ಏನಿರಲಿಲ್ಲ, ಅದರಿಂದ ಎಲ್ಲ ಚೆನ್ನಾಗಿತ್ತು. ನೆಕ್ಸ್ಟ್ ರೈಡ್ ಆದಷ್ಟು ಜಲ್ದಿ ಹಾಕಿ ಮತ್ತೆ ಹೋಗೋಣ. ಓಕೆ, ಖುಷಿ ಆಯ್ತಾ? ಖುಷಿ ಆಯಿತು. ಮತ್ತೆ ಈಗ 5 ಸ್ಟಾರಲ್ಲಿ ಯಾವ ಸ್ಟಾರ್ ಕೊಡ್ತೀವಿ ಬ್ರೋ? 5 ಸ್ಟಾರ್ ಕೊಡ್ತೀನಿ. ಥ್ಯಾಂಕ್ ಯು ಬ್ರೋ. ಥ್ಯಾಂಕ್ ಯು. ಹೇಗಿತ್ತು ಮಗ ಹೋದ ರೈಡ್ಗೂ ಇದು ರೈಡ್ಗೂ? ಚೆನ್ನಾಗಿತ್ತು. ಫಸ್ಟ್ ರೈಡ್ ಈ ರೈಡ್ಗೂ ಏನಾದ್ರು ಅಪ್ಡೇಟ್ ಆಗಿದೆಯಾ? ಒಂದಕ್ಕೊಂದು ಇನ್ನೂ ಚೆನ್ನಾಗಿದೆ, ಮುಂದೆನೂ ಚೆನ್ನಾಗಿರ್ತದೆ ಅಂತ ಅಂದ್ಕೊಂಡಿದ್ದೀನಿ. ಅಪ್ಡೇಟ್ ಆಗಿದೆ ಏನಾದರೂ? ಅಪ್ಡೇಟ್ ಆಗಿದೆ, ಚೆನ್ನಾಗಿದೆ, ಖುಷಿ ಆಯಿತು. ಖುಷಿ ಆಯ್ತಾ?
ಮತ್ತೆ ಏನಾದ್ರು ಇನ್ನೂ ಅಪ್ಡೇಟ್ ಮಾಡ್ಬೇಕೇನಾದ್ರು ರಾಂಗ್ ಏನಾದ್ರು ಇತ್ತಾ? ಇಂಥದ್ದೇನು ಇಲ್ಲ ಅನ್ಸುತ್ತೆ ಬ್ರೋ, ಚೆನ್ನಾಗಿತ್ತು ಒಟ್ಟು. ಓಕೆ, ಖುಷಿ ಆಯ್ತಲ್ಲ? ಹಾಂ, ಖುಷಿ ಆಯ್ತು. ಅದಕ್ಕೂ ಇದಕ್ಕೆ ವ್ಯತ್ಯಾಸದಲ್ಲಿ ಇನ್ನೂ ಅಪ್ಡೇಟ್ ಆಗಿದೀವಾ? ಅಪ್ಡೇಟ್ ಆಗಿದ್ದೀವಿ, ಇನ್ನೂ ಚೆನ್ನಾಗಿದೆ. ಓಕೆ, 5 ಸ್ಟಾರಲ್ಲಿ ಯಾವ ಸ್ಟಾರ್ ಕೊಡ್ತೀವಿ? 5 ಸ್ಟಾರ್ ಕೊಡ್ತೀವಿ. ಓಕೆ, ಥ್ಯಾಂಕ್ ಯು. ಫಸ್ಟ್ನೇ ರೈಡಮ್ಮ, ಹೇಗಿತ್ತು ರೈಡು? ಚೆನ್ನಾಗಿತ್ತು. ಖುಷಿ ಆಯ್ತಾ? ಏನಾದ್ರು ಅಪ್ಡೇಟ್ ಅನ್ನ ಮಾಡ್ಬೇಕು ನಮ್ಮ ರೈಡಲ್ಲಿ? ಅಪ್ಡೇಟ್ ಏನಿಲ್ಲ, ನಿಮ್ಮ ಗಜಪಡೆ ಟೀಮಿಗೆ ಯಾವಾಗಲೂ ರೈಡ್ ಹೋಗ್ತಾ ಇದ್ವಿ. ಎಂಜಾಯ್ಮೆಂಟ್ಗೋಸ್ಕರನೇ ಎಲ್ಲ ಬೈಕರ್ಸ್ ಬರೋದು. ಹಾಗೆ ಜಾಸ್ತಿ ಜನ ನಿಮ್ಮ ಗ್ರೂಪಲ್ಲೆಲ್ಲ ಸೇರಿಕೊಂಡು ಎಂಜಾಯ್ಮೆಂಟ್ ಮಾಡ್ಕೊಂಡು ಚೆನ್ನಾಗಿ ಮಾಡಿರಿ. ಬಟ್ ಏನಾರು ಒಳ್ಳೆ ಚೆನ್ನಾಗಿತ್ತು? ಏನಾದ್ರು ನಿಮ್ಮ ಟೀಮ್ ಬಗ್ಗೆ ಏನಾರು ಇನ್ನೂ ತಪ್ಪು ಅನ್ನೋದೇನೋ ಕಾಣಿಸ್ತಾ? ಇಲ್ಲ ಇಲ್ಲ, ಎಲ್ಲ ಫ್ರೆಂಡ್ಸ್ ಥರನೇ ಇರ್ತಾರೆ. ಈಗ ಇಷ್ಟು ಹುಡುಗರಲ್ಲಿ ಫೀಮೇಲ್ ಕ್ಯಾಂಡಿಡೇಟ್ ಒಬ್ಬಳೇ ನೀನು, ಬಟ್ ಈಗ ಏನಾರು ನಿನಗೆ ಏನಾರು ಬೇರೆ ಥರ ಇಲ್ಲ ಇಲ್ಲ ಮಿಸ್ಬಿಹೇವ್ ಆಗ್ಬೋದು, ಬೇರೆ ಥರ ಇದು ಇಲ್ಲ ಮಾಡೋದು? ಎಲ್ಲ ಚೆನ್ನಾಗಿ ಫ್ರೆಂಡ್ಲಿ ಆಗಿ ಕ್ಲೋಸ್ ಆಗಿದ್ರಲ್ಲ, ಫ್ರೆಂಡ್ಲಿ ಆಗಿದ್ರಾ? ಏನು ತೊಂದರೆ ಇಲ್ಲಲ್ಲ? ಏನಿಲ್ಲ. ಹಿಂಗೆ ನಮ್ಮ ಗಜಪಡೆ ಹುಡುಗರುಗಳಂದ್ರೆ ಹಂಗೆ, ಯಾವ ಹುಡುಗಿರು ಬರಲಿ ಏನೇ ಬರಲಿ ಎಲ್ಲ ಅಕ್ಕ ತಂಗಿರಾಗಿ ನೋಡಿ ಫುಲ್ ಫ್ರೆಂಡ್ಲಿಯಾಗಿ ರೈಡ್ ಮಾಡೋದು. ಹೇಗಿದೆ ನೋಡಿ ನಮ್ಮ ಕ್ಲಬ್, ಎಲ್ಲ ಫೀಡ್ಬ್ಯಾಕು ಎಲ್ಲ ಆಲ್ಮೋಸ್ಟ್ 5 ಸ್ಟಾರ್ ಕ್ಲಬ್, 5 ಸ್ಟಾರ್ ಕೊಟ್ಟಿದ್ದಾರೆ. ಮತ್ತೆ ಸಿಗೋಣ ಇನ್ನೊಂದು ರೈಡಲ್ಲಿ. ಅಲ್ಲಿ ತನಕನೂ ನೆಕ್ಸ್ಟ್ ಟೈಮ್ ಪ್ಲ್ಯಾನ್ ಮಾಡೋ ತನಕ ಎಲ್ಲರೂ ಸೇಫಾಗಿ ಮನೆಗೆ ಹೋಗಿ ಅಂತ ಹೇಳ್ತಾ, ಜೈ ಗಜಪಡೆ, ಜೈ ಗಜಪಡೆ. ಆರ್ಸಿ ಹಾಕ ಹುರ್ಕೊಬಿಟ್ಟ, ಜೈ ಗಜಪಡೆ. ಓಕೆ, ಟಿಫನ್ನ ಮುಗಿಸ್ಕೊಂಡು ರೈಡಿಂಗ್ ಫೀಡ್ಬ್ಯಾಕ್ ಎಲ್ಲ ತೊಗೊಂಡು ಡಿ ಡಿ ಹಿಲ್ಸಿಂದ ಈಗ ಕೆಳಗೆ ಬಂದು ಮತ್ತು ಈಗ ಊರ ಕಡೆಗೆ ಪಯಣ ಬೆಳೆಸಿದ್ದೀವಿ. ಹೌಸ್ಪೇಟೆಯಲ್ಲಿ ನಮ್ಮ ರೈಡರ್ಸ್ಗೆಲ್ಲ ಡಿಸ್ಪ್ಯಾಚ್ ಮಾಡಿ ಇಲ್ಲಿಂದ ಅಂದರೆ ಬೀಡ್ಕೋಟೆಗೆ ಬೆಳಗ್ಗೆಯಿಂದ ನಾನು ಬೆಳಗಿನ ಜಾವ 2 ಗಂಟೆಯಿಂದ ನನ್ನ ಜೊತೆ ರೈಡ್ ಮಾಡಿ ಟಿಫನ್ ಮಾಡಿ ಇಲ್ಲಿ ತನಕ ಫುಲ್ ಎಂಜಾಯ್ ಮಾಡ್ಕೊಂಡು ಎಂಟರ್ಟೈನ್ಮೆಂಟ್ ಮಾಡಿಕೊಂಡು ಈಗ ಇಲ್ಲಿಂದ ಡಿಸ್ಪ್ಯಾಚ್ ಆಗ್ತಿದ್ದೀವಿ ನೋಡಿ. ಆಲ್ಮೋಸ್ಟ್ ಇಲ್ಲಿ ರೈಡ್ನ ಇಲ್ಲಿಗೆ ಏನು ಮಾಡಲ್ಲ, ಇನ್ನು ರಾಮನಗರ ತನಕ ಹೋಗಬೇಕು. ಬಟ್ ಇಲ್ಲಿಗೆ ಈ ಕಡೆಯಿಂದ ಬೆಂಗಳೂರು ಕಡೆಯಿಂದ ಬಂದಿರೋ ಹುಡುಗರಿಗೆಲ್ಲ ಇಲ್ಲೇ ಡಿಸ್ಪ್ಯಾಚ್ ಮಾಡಿ ಇಲ್ಲಿಗೆ ಕಳ್ಸ್ಕೊಡ್ತಾರೆ. ಓಕೆ ಬ್ರೋ, ಓಕೆ, ಹುಷಾರಾಗಿ ಹೋಗಿ. ರಾಮನಗರ ಗಂಟೆ ಬರ್ತೀರಾ? ಓಕೆ ಬ್ರೋ, ನಾವು ರಾಮನಗರದಲ್ಲಿ. ಸರಿ ಸಿಗೋಣ. ಸರಿ, ಓಕೆ ಓಕೆ ಬೈ. ಹುಷಾರಾಗಿ ಹೋಗಿ, ಸೇಫ್ ಗೈಸ್. ಮನೆ ರೀಚ್ ಆದ ತಕ್ಷಣ ವಾಟ್ಸಪ್ಪಲ್ಲಿ ರೈಡಿಂಗ್ ಗ್ರೂಪಲ್ಲಿ ರೈಡಿಗೆ ಮೆಸೇಜ್ ಹಾಕಿ ರೀಚ್ ಆಗಿದ್ದೀವಿ ಅಂತ. ಓಕೆನಾ ಬೈ? ಓಕೆ ಹಲೋ ಮನೋಜರ, ಬೈ, ಹುಷಾರು, ಸೇಫಾಗಿ ಹೋಗಿ. ಓಕೆ ಬೈ ಗೈಸ್. ಏನಂದರೆ ನನಗೆ ಇಲ್ಲಿಂದ ಸ್ವಲ್ಪ ನೆಲಮಂಗಲ ಸ್ವಲ್ಪ ವರ್ಕ್ ಇರೋದ್ರಿಂದ ನಾನು ಇಲ್ಲಿಂದ ನಮ್ಮ ಹುಡುಗರಿಗೆ ನಾನೇ ಅವ್ರ ಜೊತೆಯಿಂದ ಡಿಸ್ಪ್ಯಾಚ್ ಆಗಿ ಅವ್ರಿಗೆ ಇಲ್ಲಿಂದ ರಾಮನಗರ ಕಳಿಸ್ತಿದ್ದೀನಿ. ಇಲ್ಲಿಂದ ನನಗೆ ನೆಲಮಂಗಲ ನಿಯರ್ ಆಗುತ್ತೆ, ಆದ್ದರಿಂದ ನನಗೆ ಇಲ್ಲಿಂದ ನಾನು ಡಿಸ್ಪ್ಯಾಚ್ ಆಗ್ತಿದ್ದೀನಿ. ಸರಿ, ನಮ್ಮ ಹುಡುಗರು ಕಳಿಸ್ಬಿಟ್ಟು ಆಮೇಲೆ ಸಿಗೋಣ ನಿಮಗೆ. ಇದ್ರ ಜೊತೆ ಡಿಸ್ಪ್ಯಾಚ್ ಆಗಿ ಅವ್ರಿಗೆ ರಾಮನಗರ ಕಡೆ ಕಳಿಸಿ ನಾನು ಅಲ್ಲಿಂದ ನೆಲಮಂಗಲಗೆ ಸರಿ ಹೋಗ್ತಾ ಇದ್ದೀನಿ. ಮತ್ತು ಇವತ್ತಿನ ರೈಡ್ ಹೇಗಿತ್ತು ಗೈಸ್? ನಮ್ಮ ಕ್ಲಬ್ಬಿಂದ ಇದು 2ನೇ ರೈಡು. ಇಷ್ಟ ಆಗಿದೆ ಲೈಕ್ ಮಾಡಿ, ಹಾಗೆ ಒಂದು ಕಾಮೆಂಟ್ ಮಾಡಿ, ಶೇರ್ ಮಾಡಿ. ಯಾರಾದರೂ ನಮ್ಮ ಕ್ಲಬ್ಗೆ ಜಾಯ್ನ್ ಆಗಬೇಕಂದ್ರೆ ಇನ್ಸ್ಟಾಗ್ರಾಮಲ್ಲಿ ಗಜಪಡೆ ಅಂತ ಪೇಜ್ ಇದೆ, ಅದರಲ್ಲೇ ವಾಟ್ಸಪ್ ಚಾಟ್ ಗ್ರೂಪ್ ಇದೆ. ಜಾಯ್ನ್ ಆಗ್ತೀವಿ ಅಂದರು ರಿಕ್ವೆಸ್ಟ್ ರೈಸ್ ಮಾಡಿ ಜಾಯ್ನ್ ಆಗಿ ಮತ್ತೆ ಒಳ್ಳೊಳ್ಳೆ ರೈಡ್ಗಳು ಮಾಡೋಣ, ಜಾಯ್ನ್ ಆಗೋಣ ಅಂತ ಹೇಳ್ತಾ ಮತ್ತೆ ಸಿಗೋಣ ಇನ್ನೊಂದು ರೈಡಲ್ಲಿ. ಅಲ್ಲಿ ತನಕ ನಗ್ತಾ ಇರಿ. ಟೇಕ್ ಕೇರ್, ಲವ್ ಯು ಆಲ್, ಬಾಯ್ ಗೈಸ್. ಮತ್ತೆ ಸಿಗೋಣ ಇನ್ನೊಂದು ರೈಡಲ್ಲಿ.